ಅನುಷ್ಕಾಳಿಗೆ ಮುತ್ತಿಟ್ಟ ರಾಘವ್, ನಿನ್ನಲ್ಲಿ ಏನೋ ಅಟ್ರಾಕ್ಷನ್ ಇದೆ. ನೀನು ಸವಿದ ಕಾಫಿ ತನ್ನ ರುಚಿಯನ್ನು ಇಮ್ಮಡಿ ಮಾಡಿಕೊಂಡಿತ್ತು ಎನ್ನುವಷ್ಟರಲ್ಲಿ ಅವನ ಕ್ಯಾಬಿನ್ ಡೋರ್ ನಾಕ್ ಆಯಿತು. ಅವನ ಗಮನ ಡೋರ್ ಕಡೆ ಇದ್ದಿದ್ದನ್ನು ಗಮನಿಸಿದ ಅನುಷ್ಕಾ ತಕ್ಷಣ ಎದ್ದು ನಿಂತು ದೂರ ಸರಿದಳು. ರಾಘವ್, ಕಮಿನ್ ಎಂದನು. ಅನುಷ್ಕಾಳನ್ನು ನೋಡುತ್ತಾ ಆಕರ್ಷ್ ಅವನ ಕಣ್ಣುಗಳನ್ನು ತನ್ನ ಕೈಯಿಂದ ಮುಚ್ಚಿಕೊಂಡೇ ಬಂದವನು ಬೆರಳುಗಳ ನಡುವೆ ರಾಘವ್ ಕಡೆ ನೋಡಿದ. ಮೊದಲೇ ಈ ಮೂಮೆಂಟಲ್ಲಿ ಬಂದಿರುವ ಕಾರಣ ರಾಘವ್ಗೆ ಕೋಪ ಬಂದಿತ್ತು. ಅಂಥದರಲ್ಲಿ ಈ ರೀತಿ ಚೇಷ್ಟೆ ಮಾಡುತ್ತಿರುವುದನ್ನು ನೋಡಿ, ಏನಿದು ಕಪಿ ಚೇಷ್ಟೆ ಎಂದನು. ತಕ್ಷಣ ತನ್ನ ಕೈಯನ್ನು ಸರಿಸಿದ ಆಕರ್ಷ್, ಯಾಕೆ ಬೇಕು ಅಣ್ಣ? ನಿಮ್ಮ ಪ್ರೈವೇಟ್ ಮೂಮೆಂಟ್ನ ನೋಡುವುದು, ನಿಮಗೆ ಡಿಸ್ಟರ್ಬ್ ಮಾಡುವುದು ಇವೆಲ್ಲ ಯಾಕೆ ಬೇಕು? ಅದಕ್ಕೆ ಮೊದಲೇ ಸೇಫ್ಟಿಯಿಂದ ಹೀಗೆ ಬಂದೆ ಎಂದನು. ರಾಘವ್, ಇದೆಲ್ಲ ಬಿಡು, ಬಂದಿದ್ದು ಏನು ವಿಷಯ ಹೇಳು ಎನ್ನುತ್ತಾ ಸಿಟ್ಟಾದನು. ಏನಿಲ್ಲ, ಅನುಷ್ಕಾ ಇನ್ನೂ ಬರಲಿಲ್ವಲ್ಲ, ಹಾಗಾಗಿ ಕರೆಯಲು ಬಂದೆ ಎಂದನು. ರಾಘವ್ ಅವಳನ್ನು ನೋಡುತ್ತಾ, ಅವಳು ಇಲ್ಲಿಯೂ ಸ್ವಲ್ಪ ಕೆಲಸ ಮಾಡಿ ಬರಬೇಕು ತಾನೆ? ಬರ್ತಾಳೆ ಹೋಗು, ಎಳೆ ಮಗು ಅಲ್ಲ, ಅವಳಿಗೂ ದಾರಿ ಗೊತ್ತಿದೆ. ನೀನೇನು ಕರೆಯಲು ಬರುವ ಅವಶ್ಯಕತೆ ಇಲ್ಲ. ಅವಳ ಕೆಲಸ ಮುಗಿಸಿದ ನಂತರ ಅವಳೇ ಬರ್ತಾಳೆ, ನೀನು ಹೋಗು ಎಂದನು. ಅಯ್ಯೋ, ಈಗಲೇ ಅರ್ಧ ದಿನ ಆಗೋಯ್ತು, ಇನ್ನೂ ಎಷ್ಟೊತ್ತು ಬರೋದು ಎಂದಿದ್ದಕ್ಕೆ ರಾಘವ್, ಈಗೇನು ಬರಬೇಕಾ ಬೇಡವಾ ಎಂದನು. ರಾಘವ್, ಅಣ್ಣ ನೀನಂತೂ ಫುಲ್ ಸೆಲ್ಫಿಶ್ಗಿಂತ ಆಗೋಗ್ಬಿಟ್ಟಿದ್ದೀಯಾ ಎನ್ನುತ್ತಾ ಆಕಾಶ್ ರಾಘವ್ನನ್ನು ನೋಡುತ್ತಾ ಹೇಳಿದ. ರಾಘವ್, ಗೊತ್ತಿದೆ, ಇವಾಗ ನೀನು ಹೋಗು ಎಂದನು. ಆಕರ್ಷ್ ಆಚೆ ನಡೆದನು. ಅವನು ಹೋಗುವುದನ್ನೇ ಕಾಯುತ್ತಿದ್ದ ಅನುಷ್ಕಾ ತುಂಬ ಸಿಟ್ಟಿನಿಂದ, ನಿಮ್ಮನ್ನು ನೀವು ಏನಂದ್ಕೊಂಡಿದ್ದೀರಾ ಅಂತ? ನೀವು ಅಂದ್ಕೊಂಡಿರೋ ಥರ ಹುಡುಗಿ ಅಲ್ಲ ಅಂತ ಹೇಳಿದೆ ತಾನೆ? ಮತ್ತೆ ಏನದು ನಿಮ್ಮದು? ಈ ರೀತಿ ನನ್ನ ಜೊತೆ ಬಿಹೇವ್ ಮಾಡೋದು ನನಗೆ ಇಷ್ಟ ಆಗಲ್ಲ. ನೀವು ನಿಮ್ಮ ಲಿಮಿಟ್ನ ಕ್ರಾಸ್ ಮಾಡ್ತಿದ್ದೀರಾ, ಇದು ಸರಿ ಇರಲ್ಲ ಎನ್ನುತ್ತಾ ಆಚೆ ನಡೆದಳು. ರಾಘವ್ ಅವಳನ್ನೇ ನೋಡುತ್ತಾ ನಗುತ್ತಿದ್ದ. ಅನುಷ್ಕಾ ಸಿಟ್ಟಿನಲ್ಲೇ ಆಕರ್ಷ್ ಕ್ಯಾಬಿನ್ ಕಡೆ ನಡೆದಳು. ಆಕರ್ಷ್ನನ್ನು ನೋಡುತ್ತಿದ್ದಂತೆ ಅವಳ ಕೋಪ ನಗುವಾಗಿ ಬದಲಾಗಿತ್ತು. ಆಕರ್ಷ್ಗೆ ಹಾಯ್ ಮಾಡುತ್ತಾ ಅವಳು ಕ್ಯಾಬಿನ್ ಪ್ರವೇಶಿಸಿದಳು. ಇಷ್ಟೊತ್ತಿನ ತನಕ ಯಾಕೆ ಅನುಷ್ಕಾ ಬಂದಿಲ್ಲ ಎನ್ನುತ್ತಾ ಯಾವುದೋ ಚಿಂತೆಯಲ್ಲಿದ್ದ ಆಕರ್ಷ್ಗೆ ಅನುಷ್ಕಾಳನ್ನು ನೋಡುತ್ತಲೇ ಅವನ ಮುಖದಲ್ಲಿ ಫುಲ್ ಖುಷಿಯ ನಗಾರಿ ಬಾರಿಸಿತ್ತು. ಅನುಷ್ಕಾ ಮತ್ತು ಆಕರ್ಷ್ ಇಬ್ಬರು ಒಂದೇ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅನುಷ್ಕಾ ತನ್ನ ಡಿಸೈನಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದ್ದು ಅದು ಆಕರ್ಷ್ಗೆ ಇಷ್ಟ ಆಗುತ್ತಿತ್ತು. ಆಕರ್ಷ್ಗೆ ತನ್ನ ಕೆಲಸಕ್ಕಿಂತ ಅನುಷ್ಕಾ ಕೆಲಸದ ಮೇಲೆ ಹೆಚ್ಚು ನಂಬಿಕೆ ಮೂಡಿತ್ತು. ಅನುಷ್ಕಾ ತನ್ನ 1 ತಿಂಗಳ ಕೆಲಸದಲ್ಲಿಯೇ ಹೆಚ್ಚು ಪ್ರಬುದ್ಧತೆಯನ್ನು ಪಡೆದಿದ್ದಳು. ಅವರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸುತ್ತಿತ್ತು. ಇಬ್ಬರು ಸಮಯ ಮುಗಿದಿದ್ದೇ ತಿಳಿಯದಷ್ಟು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಅನುಷ್ಕಾ ತನ್ನ ಡಿಸೈನ್ ಕಂಪ್ಲೀಟ್ ಮಾಡುತ್ತಾ ತನ್ನ ವಾಚ್ ನೋಡಿ, ಅಯ್ಯೋ ಆಗಲೇ 6 ಗಂಟೆ ಆಗಿದೆ ಎನ್ನುತ್ತಾ ತಲೆ ಮೇಲೆ ಕೈ ಇಟ್ಟುಕೊಂಡು, ಓಕೆ ಆಕರ್ಷ್, ನೆಕ್ಸ್ಟ್ ಡಿಸೈನ್ಸ್ ಎಲ್ಲ ನಾಳೆ ಕಂಟಿನ್ಯೂ ಮಾಡೋಣ, ಇವಾಗ ಹೋಗ್ತೀನಿ ಎಂದು ಹೊರಟಳು. ಆಕರ್ಷ್ ಕೂಡ ಓಕೆ ಅನುಷ್ಕಾ, ಬಾಯ್ ಆ್ಯಂಡ್ ಟೇಕ್ ಕೇರ್ ಎನ್ನುತ್ತಾ ಎದ್ದು ನಿಂತನು. ಅನುಷ್ಕಾ ಓಡಿ ಬರುತ್ತಾ ಮುಂದೆ ಬರುತ್ತಿದ್ದ ರಾಘವ್ಗೆ ಡಿಕ್ಕಿ ಹೊಡೆದಳು. ರಾಘವ್ಗೆ ಸಿಟ್ಟು ಬಂದು, ಏಯ್ ಎನ್ನುತ್ತಾ ಅನುಷ್ಕಾಳನ್ನು ನೋಡಿದ. ನಾನ್ ಸ್ಟಾಪ್, ನಿನಗೆ ಹಿಂದೆ ಮುಂದೆ ನೋಡಿ ಓಡಾಡೋಕ್ಕೆ ಬರಲ್ವಾ ಎಂದು ರೇಗಿದ. ಅನುಷ್ಕಾ ಸಿಟ್ಟು ತುಂಬಿದ್ದರೂ ಸುತ್ತ ಎಲ್ಲರೂ ಓಡಾಡುತ್ತಿರುವುದನ್ನು ಗಮನಿಸಿ ತಾನು ಸಿಟ್ಟು ಮಾಡಿಕೊಂಡಿದ್ದರೆ ರಾಘವ್ ಮುಂದಿನ ನಡೆ ತಪ್ಪಾಗಬಹುದು ಎಂದು ಸಾರಿ ಸರ್ ಎಂದಳು. ರಾಘವ್ ಅವಳನ್ನೇ ನೋಡುತ್ತಾ ಹಣೆ ಸವರುತ್ತಾ ಇಟ್ಸ್ ಓಕೆ ಎಂದನು. ಅನುಷ್ಕಾ ಓಡುತ್ತಾ ತನ್ನ ಸ್ಕೂಟಿ ಕಡೆ ನಡೆದಳು. ರಾಘವ್ ತನ್ನ ಆಫೀಸ್ ಗ್ಲಾಸ್ ವಾಲ್ನಲ್ಲಿ ಅವಳನ್ನೇ ನೋಡುತ್ತಿದ್ದ. ರಾಘವ್ ಇಷ್ಟು ತೀಕ್ಷ್ಣವಾಗಿ ಅವಳನ್ನು ನೋಡುತ್ತಿರುವುದನ್ನು ನೋಡಿದ ಆಕರ್ಷ್ ಹಿಂದೆಯಿಂದ ಬಂದು ಅವನನ್ನು, ಏನು ಅಣ್ಣ ಇಷ್ಟೊಂದು ಗಾಢವಾಗಿ ನೋಡ್ತಿದ್ದೀಯಾ? ಅನುಷ್ಕಾಗೆ ದೃಷ್ಟಿಗಿಷ್ಟಿ ಬೀಳುತ್ತೋ ಏನೋ ಎನ್ನುತ್ತಾ ಅವನ ಭುಜದ ಮೇಲೆ ಕೈ ಹಾಕಿದ. ಅವನ ಕೈಯನ್ನು ಸರಿಸುತ್ತಾ, ಏನು ಹೇಳಿದ್ದೆ ನಿನಗೆ? ತುಂಬ ಕ್ಲೋಸ್ ಆಗಿದ್ದೀಯಾ ಎಂದನು ರಾಘವ್. ಅಯ್ಯೋ, ನೀನು ಹೇಳಿದ್ದೆಲ್ಲ ನನಗೆ ನೆನಪಿದೆ ಕಣಪ್ಪ, ಅಷ್ಟೆಲ್ಲ ಏನು ಕ್ಲೋಸ್ ಆಗಿಲ್ಲ. ಹಾಗೆ ಇಲ್ಲಪ್ಪ, ನಮ್ಮ ಅಣ್ಣನ ಹುಡುಗಿ ಅಂದರೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ, ಹಾಗೆಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡ. ಶಿ ವಾಸ್ ಸೇಫ್ ವಿತ್ ಮೀ ಎಂದನು. ಅನುಷ್ಕಾಳನ್ನು ನೋಡುತ್ತಿದ್ದ ರಾಘವ್ ಒಮ್ಮೆ ಆಕರ್ಷ್ ಕಡೆ ಕಣ್ಣು ತೋರಿಸಿ, ಅಷ್ಟು ಸೇಫಾಗೇ ಇರಬೇಕು, ತುಂಬ ಮೂವ್ ಆದರೆ ನನಗಿಷ್ಟ ಆಗಲ್ಲ ಎನ್ನುತ್ತಾ ತನ್ನ ಕ್ಯಾಬಿನ್ ಕಡೆ ಹೊರಟನು.
ಈ ಕಡೆ ಅನುಷ್ಕಾ ಮನೆ ತಲುಪುವ ಅಷ್ಟರಲ್ಲಿ ಮನೆಯ ಒಳಗೆ ಸೋಫಾ ಮೇಲೆ ಅವಳ ಅತ್ತೆಯ ತಮ್ಮ ಶ್ಯಾಮ್ ಸುಂದರ್ ಕುಳಿತಿದ್ದನು. ಅವನನ್ನು ನೋಡಿಯೂ ನಿಜವಾಗಿಯೂ ಬೆಚ್ಚಿ ಬಿದ್ದಿದ್ದಳು ಅನುಷ್ಕಾ. ಅವಳು ಅವನನ್ನು ಕುಳಿತಿರುವುದನ್ನು ಇಗ್ನೋರ್ ಮಾಡಿದಂತೆ ತನ್ನ ರೂಮ್ ಕಡೆ ನಡೆದಳು. ಅಷ್ಟರಲ್ಲಿ ಅಡುಗೆ ಮನೆಯಲ್ಲಿ ನಿಂತಿದ್ದ ಅವಳ ಅತ್ತೆ, ಓ ಬಂದೆಯಾನೋ, ಬಾ ಇಲ್ಲಿ ಒಂದು ನಿಮಿಷ, ಇಲ್ಲಿ ಶ್ಯಾಮನಿಗೆ ಸ್ವಲ್ಪ ಕಾಫಿ ಮಾಡಿದ್ದೀನಿ, ಕೊಡುವಂತೆ ಬಾ ಎನ್ನುತ್ತಾ ಕೂಗಿದಳು. ಅನುಷ್ಕಾ ಏನೂ ಮಾತನಾಡದೆ ತಿಳಿಯದೆ ಅಡುಗೆಯ ಮನೆ ಕಡೆ ನಡೆದಳು. ಇದನ್ನು ಗಮನಿಸಿದ ಸಂಜನಾ ರೂಮ್ನಿಂದ ಆಚೆ ಬಂದು, ಅಕ್ಕ ನೀನು ಸುಸ್ತಾಗಿರ್ತೀಯ, ಹೋಗು ರೆಸ್ಟ್ ಮಾಡು ಎಂದಾಗ, ಇಲ್ಲ ಬಿಡು ಸಂಜು ಎನ್ನುದಳು ಅನುಷ್ಕಾ. ಅಕ್ಕ ಹೇಳಿದ್ದು ಕೇಳು ಎಂದಳು ಸಂಜು ಸ್ವಲ್ಪ ಕೋಪದಿಂದಲೇ. ಅನುಷ್ಕಾಗೆ ಇವಾಗ ಸಂಜನಾ ಮಾತು ಕೇಳದೆ ವಿಧಿ ಇರಲಿಲ್ಲ. ಅನುಷ್ಕಾ ರೂಮ್ ಕಡೆ ನಡೆದಳು. ಸಂಜು ಅಡುಗೆ ಮನೆಗೆ ಹೋಗಿ, ಅಮ್ಮ ಕೊಡು ಕಾಫಿ, ನಾನೇ ಕೊಡ್ತೀನಿ ಎಂದಳು. ಸುನೀತಾ, ಏನಾಗಿದೆ ನಿನಗೆ, ಮೈ ಹುಷಾರಾಗಿದೆಯಾ? ಅವನು ಕುಡ್ದಿದ್ದಾನೆ ಮತ್ತವನು ಸರಿ ಇಲ್ಲ, ಹೋಗು ರೂಮ್ಗೆ ಎಂದಳು ಸುನೀತಾ. ಓ, ನಾನು ಕೊಡೋಕೋದ್ರೆ ಅವನು ಕುಡ್ದಿದ್ದಾನೆ, ಸರಿ ಇಲ್ಲ, ಮತ್ತು ಅಕ್ಕ ಕೊಟ್ಟರೆ ಏನೂ ಆಗಲ್ವಾ? ಯಾಕೆ, ಅವಳು ಮನುಷ್ಯಳಲ್ವಾ ಅಥವಾ ಹುಡುಗಿ ಅಲ್ವಾ? ಬಿಡಮ್ಮ ಇವೆಲ್ಲ, ಅವಳು ನಿಮ್ಮ ಮಗಳೇ, ಅರ್ಥ ಮಾಡ್ಕೊ. ಇವತ್ತು ನೀನು ಅಕ್ಕಂಗೆ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ ಅಂದರೆ ಒಂದಲ್ಲ ಒಂದು ದಿನ ನನಗೆ ಕಷ್ಟ ಆದಾಗ ನಿನ್ನ ಧರ್ಮದ ಕೆಲಸ ನನ್ನನ್ನು ಕಾಪಾಡುತ್ತೆ. ಇಲ್ಲ ಈ ರೀತಿ ಕರ್ಮದ ಕೆಲಸನೇ ಮಾಡಿಕೊಂಡಿದ್ರೆ ನನ್ನ ಜೀವನದಲ್ಲಿ ಇದರ ಪ್ರತಿಫಲ ನನ್ನನ್ನು ಸುಟ್ಟು ಬಿಡುತ್ತೆ. ನಿನ್ನ ಕಣ್ಣೆದುರೇ ನಿನ್ನ ಮಗಳ ಭವಿಷ್ಯ ಸುಟ್ಟು ಬಿಡ್ತದೆ, ಹುಷಾರು. ಅಕ್ಕನನ್ನು ತನ್ನ ಮಗಳೆಂದೇ ಅಲ್ಲವಾದರೂ ಅವಳು ನನ್ನಂಗೆ ಒಬ್ಬಳು ಹೆಣ್ಣು ಅನ್ನೋದನ್ನು ಮರಿಬೇಡ ಎಂದಳು. ಅವನು ನಿನಗೆ ತಮ್ಮ ಇರ್ಬೋದು, ಆದರೆ ನೀನೇ ಕೊಡ್ಕೋ ಅದನ್ನು. ಅವನು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನು ಅಂತ ನನಗೂ ಗೊತ್ತಿದೆ. ಕುಡಿದಾಗ ಮೈ ಮೇಲೆ ಜ್ಞಾನನೇ ಇಲ್ಲದೆ ಅವನ ಮಕ್ಕಳ ವಯಸ್ಸಿನವರೆಲ್ಲನೂ ಕೆಟ್ಟ ದೃಷ್ಟಿಯಿಂದನೇ ನೋಡ್ತಾನೆ. ಅವನನ್ನು ಮನೆಯಿಂದ ದೂರ ಇಡು. ಇಲ್ಲ ಅವನು ಮಾಡೋ ಕೆಲಸಕ್ಕೆಲ್ಲ ನಿನಗೆ ಕಲ್ಲೇಟು ಬೀಳೋದಂತೂ ತಪ್ಪಿಲ್ಲ, ಹುಷಾರಾಗಿರು. ತಿಂತೀಯ ಕಲ್ಲೇಟು? ಅಪ್ಪ ಅಂಗಡಿಯಿಂದ ಬರುವಷ್ಟರಲ್ಲಿ ಅವನಿಗೆ ಮಾಡಬೇಕಾಗಿರೋ ಎಲ್ಲ ಸತ್ಕಾರವನ್ನು ನೀನೇ ಮಾಡಿ ಕಳಿಸು, ಆಯಿತಾ? ನನ್ನ ಮಾತಿನ ಮೇಲೆ ನಿಗಾ ಇಡು. ಅಕ್ಕನ ಹೆಸರನ್ನು ಮತ್ತೊಮ್ಮೆ ಅವನೆದುರಿಗೆ ಕರೆದ್ರೆ ನಾನಂತೂ ಸುಮ್ಮನಿರಲ್ಲ, ಗೊತ್ತಾಯ್ತಾ? ನಾನೇ ಅವನ ಮುಂದೆ ಹೋಗಿ ನಿಂತು ಬಿಡ್ತೀನಿ. ನಿನ್ನ ಕರ್ಮಕ್ಕೆ ನಿನ್ನ ತಮ್ಮನ್ನು ನೀನು ನೋಡ್ಕೊ. ಅದನ್ನು ಬಿಟ್ಬಿಟ್ಟು ಅಕ್ಕನ ಹೆಸರನ್ನೆಲ್ಲನೇ ಕರಿತೀಯ? ನಾನೇ ಮದುವೆ ಆಗಿಬಿಡ್ತೀನಿ ನೋಡವನ್ನ. ನೀನು ಜೀವನವಿಡೀ ನಾನು ನರ್ಕದಲ್ಲಿ ಇರೋದನ್ನು ನೋಡಿ ಸಾಯಬೇಕು ಎನ್ನುತ್ತಾ ಆಚೆ ನಡೆದಳು. ಈ ಮಾತು ಕೇಳಿ ಒಂದು ಕ್ಷಣ ಸುನೀತಾಗೆ ದಿಗ್ಭ್ರಾಂತಿ ಆದಂತೆ ಅನಿಸಿತು. ಏನೋ ಹೇಳಲು ಪ್ರಯತ್ನಿಸಿದಳು, ಆದರೆ ಅದಕ್ಕೂ ಮುಂಚೆಯೇ ಸಂಜು ಅಲ್ಲಿಂದ ಆಚೆ ನಡೆದಿದ್ದಳು. ಸುನೀತಾಗೆ ಅವಳ ಮನಸ್ಸಿನಲ್ಲಿಯೇ ಅವಳ ಏನೋ ಪಾಪ ಪ್ರಜ್ಞೆ ಮೂಡಿದಂತೆ ಅನಿಸಿತು. ಈ ಹುಡುಗಿ ಸರಿಯಿಲ್ಲ, ಹೇಳಿದಂಗೆ ಮಾಡಿಬಿಡ್ತದೆ ಎಂದು ತಿಳಿದು ತನ್ನ ತಮ್ಮನಿಗೆ ತಾನೇ ಕಾಫಿ ಕಪ್ ಹಿಡಿದು ಕೊಡಲು ಹೋದಳು. ಈ ಕಡೆ ರೂಮ್ಗೆ ಹೋದ ಸಂಜುವನ್ನು ನೋಡಿದಂಥ ಅನುಷ್ಕಾ ಓಡಿ ಬಂದು ತಬ್ಬಿ ಹಿಡಿದಳು. ಅವಳ ಕಣ್ಣೀರಿನಲ್ಲಿ ಅವಳ ನೋವು ಪರಿಪರಿಯಾಗಿ ತಿಳಿಯುತ್ತಿತ್ತು. ಸಂಜುವನ್ನು ತಬ್ಬಿ ಹಿಡಿದಿದ್ದ ಅನುಷ್ಕಾಳ ಕಣ್ಣೀರು ನಿಲ್ಲುವ ಮಾತೇ ಇರಲಿಲ್ಲ. ಅಷ್ಟಕ್ಕೂ ಶ್ಯಾಮ್ ಸುಂದರ್ ಎಂದರೆ ಅನುಷ್ಕಾಗೆ ಯಾಕೆ ಅಷ್ಟು ಭಯ? ಶ್ಯಾಮ್ ಸುಂದರ್ ಯಾರು? ಅವನು ಹೇಗೆ? ಮತ್ತು ಶ್ಯಾಮ್ ಸುಂದರ್ನ ವಿಚಾರ ರಾಘವ್ಗೆ ತಿಳಿದರೆ ಏನಾಗಬಹುದು? ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ನಿಮಗೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ.